ನೀವು ಕನಸಿನಲ್ಲಿ ನಿಮ್ಮ ಪಿತೃಗಳನ್ನು ನೋಡಿದರೆ ಅದೊಂದು ವಿಶೇಷ ಮತ್ತು ಮಹತ್ತರ ಅನುಭವವಾಗುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಪಿತೃಗಳು ಕಾಣಿಸಿಕೊಂಡ ಕ್ಷಣದಲ್ಲೇ ಬಿಸಿಲಿನಂತೆ ಮಾಯವಾದರೆ ಅದನ್ನು ಅತ್ಯಂತ ಶುಭಕರ ಕನಸು ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಕನಸು ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶುಭಸೂಚಕ ಘಟನೆಗಳ ಸೂಚನೆ ನೀಡುತ್ತದೆ. ಪಿತೃಗಳು ಕನಸಿನಲ್ಲಿ ಬರುವುದರಿಂದ ಅವರು ನಿಮ್ಮ ಮೇಲೆ ತಮ್ಮ ಅನುಗ್ರಹವನ್ನು, ಆಶೀರ್ವಾದವನ್ನು ಬೀರುವಂತೆ ಕಾಣಿಸುತ್ತಾರೆ. ಇದು ಆತ್ಮೀಯ ಬಂಧವನ್ನು, ಕುಟುಂಬದ ಪರಂಪರೆಯ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಸ್ವಪ್ನಗಳಲ್ಲಿ ಪಿತೃಗಳು ಪದೇ ಪದೇ ಬರುವುದನ್ನು ಗಮನಿಸಿದಾಗ ಸ್ವಪ್ನ ಶಾಸ್ತ್ರವು ಅದನ್ನು ಸಹಜವಾಗಿ ಒಳ್ಳೆಯ ಕನಸು ಎಂದು ಪರಿಗಣಿಸುವುದಿಲ್ಲ. ಪಿತೃಗಳು ಕ್ರಮೇಣ ಪದೇ ಪದೇ ಕಾಣಿಸುತ್ತಿದ್ದರೆ ಅದರಿಂದ ಮುಂಚಿತ ಎಚ್ಚರಿಕೆ ನೀಡಲಾಗುತ್ತಿದೆ ಎಂಬರ್ಥ. ಈ ರೀತಿ ಪ್ರತಿಯಾದ ಕನಸುಗಳು ನಿಮ್ಮ ಜೀವನದಲ್ಲಿ ಎದುರಾಗಬಹುದಾದ ಸಂಕಷ್ಟಗಳನ್ನು ಸೂಚಿಸುತ್ತವೆ. ಸಂಕಷ್ಟಗಳು ವೃತ್ತಿ ಜೀವನದಲ್ಲಿ, ಉದ್ಯೋಗ ಸಂಬಂಧಗಳಲ್ಲಿ ಅಥವಾ ಸಾಮಾಜಿಕ ಪರಿಸರದಲ್ಲಿ ಎದುರಾಗಬಹುದು. ಇವು ನಿಮ್ಮ ವ್ಯಕ್ತಿತ್ವವನ್ನು ಪರೀಕ್ಷಿಸುವ ಸಂದರ್ಭಗಳಾಗಬಹುದು. ಅದೇ ರೀತಿಯಾಗಿ ಹಣಕಾಸಿನ ನಷ್ಟ, ಆರ್ಥಿಕ ತೊಂದರೆ ಅಥವಾ ಹಣಕಾಸು ಸಂಬಂಧಿತ ಸಮಸ್ಯೆಗಳ ಸಾಧ್ಯತೆ ಕೂಡ ಇಂತಹ ಕನಸುಗಳಿಂದ ಸೂಚಿಸಲ್ಪಡುತ್ತದೆ. ಸ್ವಪ್ನಶಾಸ್ತ್ರದ ಪರಿಪ್ರೇಕ್ಷ್ಯದಲ್ಲಿ ಇಂತಹ ಕನಸುಗಳನ್ನು ನೋಡಿದಾಗ ಪಿತೃಗಳಿಗೆ ಪ್ರಾರ್ಥನೆ ಮಾಡುವುದು ಬಹಳ ಮುಖ್ಯ. ನಿಮ್ಮ ಪಿತೃಗಳಿಗೆ ಪೂಜೆ, ಶ್ರಾದ್ದ ಅಥವಾ ತರ್ಪಣ ಮಾಡುವುದು ಅವರ ಆಶೀರ್ವಾದವನ್ನು ಪಡೆಯಲು ಮತ್ತು ನಿಮ್ಮ ಜೀವನದಲ್ಲಿ ಬಂದಿರುವ ಸಂಕಷ್ಟಗಳನ್ನು ನಿವಾರಣೆಯಾಗಿ ಬಳಸಲು ಸಹಾಯಕವಾಗಿದೆ. ಈ ಮೂಲಕ ಪಿತೃಗಳು ನಿಮ್ಮ ಮೇಲೆ ತಮ್ಮ ಕರುಣೆ ಮತ್ತು ಸಮಾಧಾನವನ್ನು ಹರಡುವಂತೆ ಪ್ರತಿಬಿಂಬಿಸುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ನೀವು ಯಾವುದೇ ಕಾರ್ಯವನ್ನು ಮಾಡುವಾಗ ಚಿಂತನೆ, ಯೋಚನೆ ಮತ್ತು ಜಾಗೃತಿ ಅತ್ಯಂತ ಮುಖ್ಯ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಅದನ್ನು ವೈಜ್ಞಾನಿಕವಾಗಿ, ವಿವೇಕದಿಂದ ಹಾಗೂ ಸಂಯಮದಿಂದ ವಿಶ್ಲೇಷಿಸಬೇಕು. ನಿಮ್ಮ ಕಾರ್ಯಗಳು ಕ್ರಮಬದ್ಧ, ಸುಸ್ಪಷ್ಟ ಮತ್ತು ನ್ಯಾಯೋಚಿತವಾಗಿರಬೇಕು. ಯಾವುದೇ ತಪ್ಪು ನಿರ್ಧಾರ ಅಥವಾ ನಿರ್ಲಕ್ಷ್ಯವು ಸಂಕಷ್ಟಗಳನ್ನು ಹೆಚ್ಚಿಸಬಹುದು. ಪಿತೃಗಳನ್ನು ಕನಸಿನಲ್ಲಿ ನೋಡಿದರೆ ಶುಭ ಸೂಚನೆ ಎಂದು ಪರಿಗಣಿಸಬಹುದು. ಆದರೆ ಪದೇ ಪದೇ ಬರುವ ಕನಸುಗಳು ಎಚ್ಚರಿಕೆ ನೀಡುವ ಲಕ್ಷಣವಾಗಿವೆ. ಈ ಸಂದರ್ಭದಲ್ಲಿ ಪಿತೃಗಳಿಗೆ ಪ್ರಾರ್ಥನೆ, ಶ್ರಾದ್ದ, ತರ್ಪಣ ಹಾಗೂ ಯೋಚನೆಯಿಂದ ಕ್ರಮಿಸಬೇಕಾಗಿದೆ. ಈ ರೀತಿಯಾಗಿ ನಡವಳಿ ಜೀವನದಲ್ಲಿ ಸಂಭವಿಸಬಹುದಾದ ಸಂಕಷ್ಟಗಳನ್ನು ನಿವಾರಣೆಯಾಗಿ ಬಳಸಲು ಸಹಾಯವಾಗುತ್ತದೆ ಮತ್ತು ನಿಮ್ಮ ಕುಟುಂಬ, ಆರ್ಥಿಕ ಪರಿಸ್ಥಿತಿ ಹಾಗೂ ಸಾಮಾಜಿಕ ಜೀವನದಲ್ಲಿ ಸಮಾಧಾನ ಮತ್ತು ಶಾಂತಿಯನ್ನು ತರಲು ಪ್ರೇರೇಪಿಸುತ್ತದೆ. ನೀವು ಕನಸಿನಲ್ಲಿ ನಿಮ್ಮ ಪಿತೃಗಳನ್ನು ನೋಡಿದಾಗ ಅವರು ನಿಮ್ಮ ಬಳಿ ಏನೋ ಕೇಳುತ್ತಿರುವಂತೆ ಅಥವಾ ಕೇಳುತ್ತಿದ್ದಂತೆ ಕಾಣಿಸಿದರೆ ಅದನ್ನು ಶುಭಕರ ಕನಸು ಎಂದು ಪರಿಗಣಿಸುವುದಕ್ಕೆ ಸ್ವಪ್ನಶಾಸ್ತ್ರವು ಅವಕಾಶ ನೀಡುವುದಿಲ್ಲ. ಇಂತಹ ಕನಸು ನೋಡಿ ಸುಲಭವಾಗಿ ನಿರ್ಲಕ್ಷಿಸಬಹುದಾದರೂ ಅದರ ಹಿಂದಿನ ಅರ್ಥ ಬಹಳ ಪ್ರಬಲವಾಗಿದೆ. ಪಿತೃಗಳು ಕೇಳುತ್ತಿರುವಂತೆ ಕಾಣುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಹಣಕಾಸಿನ ಸಮಸ್ಯೆ, ಆರ್ಥಿಕ ಅಸಮಾಧಾನ ಅಥವಾ ನಿರ್ಧಾರಗಳಲ್ಲಿ ತಪ್ಪು ಮಾಡಬಹುದಾದ ಸಾಧ್ಯತೆಯ ಸೂಚನೆಯಾಗಿದೆ. ಈ ಕನಸು ನಿಮ್ಮ ಗಮನವನ್ನು ಆರ್ಥಿಕ ವ್ಯವಸ್ಥೆ ಮತ್ತು ಖರ್ಚು ವೆಚ್ಚದ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಎಚ್ಚರಿಸುತ್ತದೆ. ಅರ್ಥಾತ್ ನೀವು ಇಂತಹ ಕನಸು ಕಂಡಾಗ ನಿಮ್ಮ ಜೀವನದಲ್ಲಿ ಮಾಡುತ್ತಿರುವ ಎಲ್ಲಾ ವ್ಯಯಗಳು, ಹಣಕಾಸಿನ ನಿರ್ಧಾರಗಳು, ಬಡ್ಡಿ ಅಥವಾ ಸಾಲ ಸಂಬಂಧಿತ ಕಾರ್ಯಗಳು ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಬೇಕಾಗಿದೆ. ಯಾವುದೇ ವ್ಯವಹಾರ ಆರಂಭಿಸುವ ಮೊದಲು ಆ ವ್ಯವಹಾರವು ನಿಮ್ಮ ಕುಟುಂಬ ಅಥವಾ ಆರ್ಥಿಕ ಪರಿಸ್ಥಿತಿಗೆ ಏನು ಪರಿಣಾಮ ಬೀರಬಹುದು ಎಂಬುದನ್ನು ವಿಶ್ಲೇಷಿಸಬೇಕು. ಈ ಸಂದರ್ಭದಲ್ಲಿ ನಿಮ್ಮ ಮನೆಯ ಹಿರಿಯರು ಅಥವಾ ಅನುಭವಜ್ಞಾನಿಗಳ ಸಲಹೆಯನ್ನು ಪಡೆಯುವುದು ಬಹಳ ಮುಖ್ಯ. ಅವರು ನಿಮ್ಮ ಹಿತವನ್ನು ನೋಡಿಕೊಂಡು ಶ್ರೇಷ್ಠ ಮತ್ತು ಸುರಕ್ಷಿತ ಮಾರ್ಗವನ್ನು ಸೂಚಿಸುತ್ತಾರೆ. ಇಂತಹ ಕನಸುಗಳು
ಪಿತೃಗಳ ಆಶೀರ್ವಾದವನ್ನು ಪಡೆಯಲು ಮತ್ತು ನಿಮ್ಮ ಜೀವನದಲ್ಲಿ ಹಣಕಾಸಿನ ತೊಂದರೆಗಳಿಂದ ತಪ್ಪಿಸಲು ಎಚ್ಚರಿಕೆ ನೀಡುವಂತೆ ಕಾಣುತ್ತದೆ. ಪಿತೃಗಳು ಕೇಳುತ್ತಿರುವಂತೆ ಕಾಣುವ ಕನಸುಗಳು ದೈವಿಕ ಎಚ್ಚರಿಕೆಯಂತೆ ಕಾರ್ಯನಿರ್ವಹಿಸುತ್ತವೆ. ಈ ಕನಸು ಬಿದ್ದ ಸಂದರ್ಭದಲ್ಲಿ ನೀವು ಯಾವುದೇ ಹಣಕಾಸಿನ ಯೋಜನೆಗಳನ್ನು, ವ್ಯವಹಾರ ಅಥವಾ ಬಂಡವಾಳವನ್ನು ಇಟ್ಟುಕೊಳ್ಳುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದು ಯೋಗ್ಯ ಸಲಹೆ ಪಡೆಯುವುದು ಮುಖ್ಯ. ಹೀಗಾಗಿ ಕನಸು ನೋಡಿ ತೀವ್ರ ಚಿಂತನೆ ಮೂಡಿಸಿದಾಗ ಅದು ತುರ್ತು ಕ್ರಮ, ಜಾಗ್ರತೆ ಮತ್ತು ಜ್ಞಾನವನ್ನು ನೀಡುವ ಸಾಧನವೆಂದು ಪರಿಗಣಿಸಬಹುದು. ಪಿತೃಗಳು ಕೇಳುತ್ತಿರುವಂತೆ ಕಾಣುವ ಕನಸು ನಮ್ಮ ಜೀವನದಲ್ಲಿ ಹಣಕಾಸು ನಿರ್ವಹಣೆ, ವೈವಿಧ್ಯಮಯ ವ್ಯವಹಾರ ನಿರ್ಧಾರ, ವ್ಯಾಪಾರ ಆರಂಭ ಮತ್ತು ಜವಾಬ್ದಾರಿತನೆಯನ್ನು ಶಕ್ತಿಶಾಲಿಯಾಗಿ ಒತ್ತಿಹಿಡಿಯುವಂತೆ ಎಚ್ಚರಿಸುತ್ತದೆ. ಈ ಮೂಲಕ ನಾವು ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಬಹುದು ಮತ್ತು ಜೀವನದಲ್ಲಿ ಸೌಭಾಗ್ಯ, ಸಮೃದ್ಧಿ ಮತ್ತು ಸ್ಥಿರತೆ ಸಾಧಿಸಬಹುದು. ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ತನ್ನ ಪಿತೃಗಳು ಅಳುತ್ತಿರುವುದು ಅಥವಾ ದುಃಖದಲ್ಲಿ ಇರುವಂತೆ ಕಾಣುವುದನ್ನು ಕಂಡರೆ ಅದು ಸ್ವಪ್ನ ಶಾಸ್ತ್ರದಲ್ಲಿ ಬಹಳ ಮುಖ್ಯ ಸಂಕೇತವಾಗಿ ಪರಿಗಣಿಸಲಾಗಿದೆ. ಇಂತಹ ಕನಸುಗಳು ವ್ಯಕ್ತಿಗೆ ಎಚ್ಚರಿಕೆ ನೀಡುವಂತೆ ಕಾರ್ಯನಿರ್ವಹಿಸುತ್ತವೆ. ಪಿತೃಗಳು ಅಳುತ್ತಿರುವಂತೆ ಕಾಣುವುದು ಅವರ ಆತ್ಮದಲ್ಲಿ ಅತೃಪ್ತಿಯ ಶಕ್ತಿ ಇರುವುದು ಅಥವಾ ಅವರು ತಮ್ಮ ಪೋಷಣ, ಮಾರ್ಗದರ್ಶನ ಹಾಗೂ ಪ್ರಾರ್ಥನೆಗಳನ್ನು ಸಂಪೂರ್ಣವಾಗಿ ಪಡೆದಿಲ್ಲವೆಂದು ಸೂಚಿಸುತ್ತದೆ. ಈ ತೃಪ್ತಿಯಿಲ್ಲದ ಆತ್ಮವನ್ನು ಅತೃಪ್ತ ಪಿತೃ ಎಂದು ಕರೆಯಲಾಗುತ್ತದೆ. ಪಿತೃಗಳು ದುಃಖದಲ್ಲಿರುವಂತೆ ಕನಸಿನಲ್ಲಿ ಗೋಚರಿಸುವುದು ಪಿತೃದೋಷದ ಲಕ್ಷಣವಾಗಿದೆ. ಪಿತೃದೋಷವು ಕುಟುಂಬದ ಸದಸ್ಯರ ಜೀವನದಲ್ಲಿ ವಿವಿಧ ರೀತಿಯ ಅಡಚಣೆಗಳನ್ನು, ಸಂಕಷ್ಟಗಳನ್ನು ಉಂಟುಮಾಡಬಹುದು. ಹೀಗಾದರೆ ಈ ರೀತಿಯ ಕನಸುಗಳನ್ನು ಕಂಡ ವ್ಯಕ್ತಿಯು ಜಾಗರೂಕರಾಗಿರಬೇಕು. ಇಂತಹ ಕನಸುಗಳನ್ನು ನಿರ್ಲಕ್ಷಿಸುವುದು ದೊಡ್ಡ ತಪ್ಪಾಗಿರುತ್ತದೆ. ಕನಸು ನಿರ್ಲಕ್ಷಿಸಿದರೆ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಬಹುದು. ಅವರು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದನ್ನು ಸಂಪೂರ್ಣವಾಗಿ ಮುಗಿಸಲು ಸಾಧ್ಯವಾಗದಿರಬಹುದು. ವೃತ್ತಿ ಜೀವನದಲ್ಲಿ ವಿಳಂಬಗಳು, ವ್ಯವಹಾರದಲ್ಲಿ ಹಿಂಜರಿಕೆಗಳು ಮತ್ತು ಕುಟುಂಬ ಜೀವನದಲ್ಲಿ ಸಂಘರ್ಷಗಳು ಆಗಬಹುದಾಗಿದೆ. ಸಮಸ್ಯೆಗಳ ಪ್ರಮಾಣವು ಸರೋವರದ ಅಲೆಗಳಂತೆ ವ್ಯಾಪಕವಾಗಬಹುದು. ಈ ರೀತಿಯ ಕನಸುಗಳನ್ನು ಕಂಡಾಗ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ನೀಡುವ ಕ್ರಮವನ್ನು ಕೈಗೊಂಡು ತರ್ಪಣ, ಪಿಂಡದಾನ ಮತ್ತು ಶ್ರಾದ್ದ ಕಾರ್ಯಗಳನ್ನು ನಿರ್ವಹಿಸುವುದು ಅತ್ಯಂತ ಮುಖ್ಯ. ಶ್ರಾದ್ದ ಕಾರ್ಯಗಳಲ್ಲಿ ಪಿತೃಗಳಿಗೆ ಅಗತ್ಯವಾದ ಆಹಾರ, ಪಿಂಡ, ಧಾನ್ಯ ಮತ್ತು ದಾನವನ್ನು ಅರ್ಪಿಸುವುದರಿಂದ ಅವರ ಆತ್ಮಕ್ಕೆ ತೃಪ್ತಿ ದೊರೆಯುತ್ತದೆ. ಇತರ ದಾನ, ಉದಾರತೆ ಮತ್ತು ಧರ್ಮ ಕಾರ್ಯಗಳ ಮೂಲಕ ಸಹ ಪಿತೃಗಳಿಗೆ ಶಾಂತಿ ನೀಡಬಹುದು. ಈ ದಾನ ಮತ್ತು ಶ್ರಾದ್ದವನ್ನು ಮಾಡಿದರೆ ಪಿತೃಗಳು ಸಂತುಷ್ಟರಾಗುತ್ತಾರೆ. ಅವರ ಆಶೀರ್ವಾದವು ಕುಟುಂಬದ ಮೇಲೆ ಬೀಳುತ್ತದೆ ಮತ್ತು ಜೀವನದಲ್ಲಿ ಸೌಭಾಗ್ಯ, ಆರೋಗ್ಯ, ಸಮೃದ್ಧಿ ಮತ್ತು ಸುಖವು ಹೆಚ್ಚುತ್ತದೆ. ಪಿತೃಗಳು ನಮ್ಮ ಮೇಲೆ ಅತೃಪ್ತರಾದಾಗ ಅಥವಾ ಕೋಪಗೊಂಡಾಗ ಈ ರೀತಿಯ ಕನಸುಗಳು ವ್ಯಕ್ತಿಗೆ ಸಂದೇಶ ನೀಡುವಂತೆ ಕಾಣಿಸುತ್ತವೆ. ಈ ಸಂದೇಶವನ್ನು ನಿರ್ಲಕ್ಷಿಸುವುದು ಅಥವಾ ಅವಘಡದಿಂದ ಮರೆಮಾಡುವುದು ತಪ್ಪಾಗಿದೆ. ಪಿತೃಗಳಿಗೆ ಶಾಂತಿಯನ್ನು ನೀಡುವ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ ಜೀವನದಲ್ಲಿ ಅನಾಹುತ, ವಿಘ್ನಗಳು ಮತ್ತು ಸಮಸ್ಯೆಗಳು ಹೆಚ್ಚುವಂತೆ ಕಾಣಬಹುದು. ಹೀಗಾಗಿ ಪಿತೃದೋಷದ ಪರಿಹಾರಕ್ಕಾಗಿ ಶ್ರಾದ್ದ, ಪಿಂಡದಾನ ಮತ್ತು ಧರ್ಮದಾನವನ್ನು ನಿಶ್ಚಿತ ಸಮಯದಲ್ಲಿ ನಿರ್ವಹಿಸುವುದು ಬಹಳ ಮುಖ್ಯ. ಈ ಮೂಲಕ ಪಿತೃಗಳ ಆತ್ಮಕ್ಕೆ ತೃಪ್ತಿ ದೊರೆಯುತ್ತದೆ ಮತ್ತು ಕುಟುಂಬದ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿ ಸುರಿಯುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.